ಎಲ್ಲರಿಗೂ ನಮಸ್ಕಾರ. ಸ್ವಾದಿಷ್ಟ ಸಂಸ್ಕೃತಿಯ ಈ ಹೊಸ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಬಹಳಷ್ಟು ಮಂದಿ ಮೊನ್ನೆ ಆಗಸ್ಟ್ 16ರಂದು ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಿದ್ದೀರಿ. ಹಾಗೆ ನಾಡಿದ್ದು ಬರುವ ಸೆಪ್ಟೆಂಬರ್ 14ರಂದು ಕೂಡ ಕೃಷ್ಣಾಷ್ಟಮಿಯನ್ನು ಆಚರಿಸಲಿದ್ದೇವೆ. ಯಾಕೆ ಹೀಗೆ ಅಂದುಕೊಂಡಿದ್ದೀರಾ? ಮೊನ್ನೆ ಆಗಸ್ಟ್ 16ರಂದು ನೀವು ಆಚರಿಸಿದ್ದು ಕೃಷ್ಣ ಜನ್ಮಾಷ್ಟಮಿ. ಹಾಗೆ ನಾಡಿದ್ದು ಸೆಪ್ಟೆಂಬರ್ 14ರಂದು ನೀವು ಆಚರಿಸಲಿರುವುದು ಕೃಷ್ಣ ಜಯಂತಿ. ಹಾಗಾದರೆ ಕೃಷ್ಣ ಅಷ್ಟಮಿ ಹಾಗೆ ಕೃಷ್ಣ ಜಯಂತಿಯ ನಡುವಿನ ವ್ಯತ್ಯಾಸವೇನು? ಶಾಸ್ತ್ರ ಗ್ರಂಥಗಳಲ್ಲಿ ಇದರ ಬಗ್ಗೆ ಏನು ಹೇಳಲಾಗಿದೆ? ಸರಳವಾಗಿ ಈ ವಿಡಿಯೋದಲ್ಲಿ ತಿಳಿಸುವ ಪ್ರಯತ್ನ ಮಾಡುತ್ತೇನೆ. ಹಾಗಾಗಿ ದಯವಿಟ್ಟು ವಿಡಿಯೋವನ್ನು ಕಡೆಯವರೆಗೆ ವೀಕ್ಷಿಸಿ. ನಾವು ಹೇಗೆ ಕನಕದಾಸರು ಹುಟ್ಟಿದ ದಿನವನ್ನು ಕನಕ ಜಯಂತಿ ಎಂದು, ಅಂಬೇಡ್ಕರ್ ಅವರು ಹುಟ್ಟಿದ ದಿನವನ್ನು ಅಂಬೇಡ್ಕರ್ ಜಯಂತಿ ಎನ್ನುತ್ತೇವೋ, ಹಾಗೆ ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿದ ದಿನವನ್ನು ಕೃಷ್ಣ ಜಯಂತಿ ಎನ್ನಲಾಗುತ್ತದೆ. ಇನ್ನು ಶಾಸ್ತ್ರಗಳಲ್ಲಿ ಉಲ್ಲೇಖವಾಗಿರುವಂತೆ ಕೃಷ್ಣಾಷ್ಟಮಿ ಎಂದರೆ ಶ್ರಾವಣದ ಸಿಂಹ ಮಾಸದಲ್ಲಿ ಬರುವಂತಹ ಅಷ್ಟಮಿ. ಅದೇ ರೋಹಿಣಿ ನಕ್ಷತ್ರದೊಂದಿಗೆ ಅಷ್ಟಮಿ ಇದ್ದಲ್ಲಿ ಮಾತ್ರ ಅದನ್ನು ಕೃಷ್ಣ ಜಯಂತಿ ಎಂದು ಕರೆಯಲಾಗುತ್ತದೆ. ಸನತ್ ಕುಮಾರರ ಸಂಹಿತೆಯ ಪ್ರಕಾರ ಶ್ರಾವಣ ಮಾಸದ ಕೃಷ್ಣ ಪಕ್ಷದಲ್ಲಿ, ಅಂದರೆ ಮಧ್ಯರಾತ್ರಿಯಲ್ಲಿ ಯಾವಾಗ ಅಷ್ಟಮಿ ಸಿಗುತ್ತದೆಯೋ ಅದನ್ನೇ ಕೃಷ್ಣಾಷ್ಟಮಿ ಎನ್ನಲಾಗುತ್ತದೆ. ಜಗದ್ಗುರು ಮಧ್ವಾಚಾರ್ಯರ ಪ್ರಕಾರ ಅಷ್ಟಮಿ ತಿಥಿಯೊಂದಿಗೆ ರೋಹಿಣಿ ನಕ್ಷತ್ರವಿದ್ದಲ್ಲಿ ಅದನ್ನು ಜಯಂತಿ ಎಂದು ಕರೆಯಲಾಗುತ್ತದೆ. ಆದರೆ ಮೊನ್ನೆ ಆಗಸ್ಟ್ 16ರಂದು ಕೃಷ್ಣ ಪಕ್ಷದಲ್ಲಿ ಇದ್ದದ್ದು ಅಷ್ಟಮಿ ತಿಥಿಯೊಂದಿಗೆ ಭರಣಿ ಹಾಗೂ ಕೃತಿಕಾ ನಕ್ಷತ್ರ. ಇನ್ನು ಕೃಷ್ಣಾಷ್ಟಮಿ ಹಾಗೂ ಕೃಷ್ಣ ಜಯಂತಿಯ ವ್ರತದ ಬಗ್ಗೆ ಹೇಳುವುದಾದರೆ, ಮೊದಲನೆಯದಾಗಿ ಸ್ಕಂದ ಪುರಾಣದಲ್ಲಿ ಉಲ್ಲೇಖವಾದಂತೆ ಕೃಷ್ಣಾಷ್ಟಮಿ ವ್ರತದೊಂದಿಗೆ ಕೃಷ್ಣೋಪಾಸನೆ ಮಾಡದೇ ಇದ್ದಲ್ಲಿ ಆತ ಕಾಡಿನಲ್ಲಿ ಕ್ರೂರ ಮೃಗವಾಗಿ ಹುಟ್ಟುತ್ತಾನೆ. ಅಂದರೆ ಮೃಗವಾಗಿ ಹುಟ್ಟಿ ಇನ್ನೊಂದು ಜೀವಿಯ ಪ್ರಾಣ ತೆಗೆದೇ ಬದುಕುವಂತಹ ಪರಿಸ್ಥಿತಿ ಬರುತ್ತದೆ. ಅದೇ ಕೃಷ್ಣ ಜಯಂತಿಯಂದು ವ್ರತ ಪಾಲಿಸದೇ ಇದ್ದರೆ, ಅರ್ಥಾತ್ ಹೊಟ್ಟೆ ತುಂಬ ಊಟ ಮಾಡಿದಲ್ಲಿ ಶವಹಸ್ತ ಭೋಜನೆ, ಅಂದರೆ ಶವದ ಕೈಯಲ್ಲಿ ಊಟ ಮಾಡಿದಂತೆ ಎಂದು ಉಲ್ಲೇಖಿಸಲಾಗಿದೆ. ಅಲ್ಲದೆ ಗೋಹತ್ಯೆ, ಸ್ತ್ರೀ ಹತ್ಯೆ ಮಾಡಿದವನಿಗೆ ಎಷ್ಟು ಪಾಪ ತಟ್ಟುತ್ತದೆಯೋ ಅಷ್ಟು ಪಾಪದ ಶಿಕ್ಷೆ ಆತ ನರಕದಲ್ಲಿ ಅನುಭವಿಸಬೇಕಾಗುತ್ತದೆ ಎನ್ನಲಾಗಿದೆ. ಆದರೆ ಕೃಷ್ಣಾಷ್ಟಮಿಯಂದು ಉಪವಾಸ ಮಾಡಿದ ಪಕ್ಷದಲ್ಲಿ ಆತ ಒಳ್ಳೆಯ ಧರ್ಮ ಮಾರ್ಗದಲ್ಲಿ ನಡೆವ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳನ್ನು ಪಡೆಯುತ್ತಾನೆ. ಹಾಗೆ ಸುಖ, ಒಳ್ಳೆಯ ಆರೋಗ್ಯದೊಂದಿಗೆ ವೈಕುಂಠವನ್ನು ಪಡೆಯುತ್ತಾನೆ ಎನ್ನಲಾಗಿದೆ. ಕೃಷ್ಣ ಜಯಂತಿಯನ್ನು ಮಾಡುವ ವ್ಯಕ್ತಿಯು ತಾನು ಮಾಡಿದ ಪಾಪಗಳನ್ನೆಲ್ಲ ಕಳೆದು ಆತನ ಇಚ್ಛೆ ಏನಿರುತ್ತೋ ಅವೆಲ್ಲ ಈಡೇರುತ್ತದೆ. ಹಾಗೆಯೇ ಈ ಜಯಂತಿಯು ಪಿತೃಪಕ್ಷದಲ್ಲಿ ಬರುವುದರಿಂದ ತಾನು ಮಾತ್ರವಲ್ಲದೆ ಸದ್ಗತಿ ದೊರೆಯದೆ ಪ್ರೇತ ಯೋನಿಯಲ್ಲಿ ಸಿಲುಕಿರುವ ಪಿತೃಗಳಿಗೂ ಮೋಕ್ಷ ದೊರೆಯದಿದ್ದರೆ ಕೃಷ್ಣ ಜಯಂತಿಯ ವ್ರತದಿಂದ ಪಿತೃಗಳಿಗೂ ಮೋಕ್ಷ ಲಭಿಸುತ್ತದೆ. ಕೃಷ್ಣ ಜಯಂತಿ ವ್ರತದ ಫಲ ಹಾಗೂ ಅದರ ಅಧಿಕ ಮಹತ್ವ ನೀವಿಲ್ಲಿ ಗಮನಿಸಬಹುದು. ಕಾಲ ನಿರ್ಣಯ ಗ್ರಂಥದ ಪ್ರಕಾರ ಜಯಂತಿ ಯೋಗವಿರುವ ವರ್ಷದಲ್ಲಿ ಅಷ್ಟಮಿ ಯೋಗವಿರುವುದಿಲ್ಲ, ಅಷ್ಟಮಿ ಯೋಗವಿರುವ ವರ್ಷದಲ್ಲಿ ಜಯಂತಿ ಯೋಗವಿರುವುದಿಲ್ಲ. ಅಧಿಕ ಮಾಸದ ಪ್ರಭಾವದಿಂದ ಈ ವರ್ಷ ಜಯಂತಿ ಹಾಗೂ ಅಷ್ಟಮಿ ಎರಡೂ ಕೂಡ ಇದೆ. ಇಲ್ಲಿ ಗೊಂದಲ ಸೃಷ್ಟಿಯಾಗಿರುವುದು ಶಾಸ್ತ್ರದಲ್ಲಿ ಕೃಷ್ಣನು ಶ್ರಾವಣ ಮಾಸದ ಅಷ್ಟಮಿ ಎಂದು ಹುಟ್ಟಿದ ಎನ್ನುವುದರಿಂದ. ವಿಷ್ಣು ರಹಸ್ಯದ ಪ್ರಕಾರ ಭಾದ್ರಪದ ಮಾಸದಲ್ಲಿ ರೋಹಿಣಿ ಸಹಿತವಾದ ಅಷ್ಟಮಿ ಎಂದು ಭಗವಂತನಾದ ತಾನು ಅವತಾರವೆತ್ತಿದೆ ಎನ್ನಲಾಗಿದೆ. ಆದರೆ ಪದ್ಮ ಪುರಾಣ ಹಾಗೂ ಜಗದ್ಗುರು ಮಧ್ವಾಚಾರ್ಯರ ಪ್ರಕಾರ ಭಾದ್ರಪದ ಮಾಸದಲ್ಲೇ ಕೃಷ್ಣ ಜಯಂತಿ ಇರುವುದಾಗಿ ತಿಳಿಸಲಾಗಿದೆ. ವಸಿಷ್ಠ ಸಂಹಿತೆಯಲ್ಲಿ ತಿಳಿಸಿರುವಂತೆ ಶ್ರಾವಣ ಮಾಸವೇ ಆಗಲಿ ಭಾದ್ರಪದ ಮಾಸವೇ ಆಗಲಿ ರೋಹಿಣಿ ನಕ್ಷತ್ರದೊಂದಿಗೆ ಅಷ್ಟಮಿ ತಿಥಿ ಯಾವಾಗ ಬರುತ್ತದೆಯೋ ಅಂದೇ ಕೃಷ್ಣ ಜಯಂತಿಯನ್ನು ಆಚರಿಸಲಾಗುತ್ತದೆ. ಕೃಷ್ಣ ಅಷ್ಟಮಿಯೇ ಆಗಲಿ ಕೃಷ್ಣ ಜಯಂತಿಯೇ ಆಗಲಿ ಭಕ್ತರಿಗೆ ಸಂಭ್ರಮಿಸಲು ಕಾರಣ ಸಿಗುತ್ತದೆ. ದೇವರನ್ನು ಆರಾಧಿಸುವ ಮನಸ್ಸು ಇಚ್ಛೆ ಹೊಂದಿದ್ದರೆ ಸಾಕು. ಇದಾಗಿದ್ದು ಕೃಷ್ಣಾಷ್ಟಮಿ ಹಾಗೂ ಕೃಷ್ಣ ಜಯಂತಿಯ ನಡುವಿನ ವ್ಯತ್ಯಾಸ ಹಾಗೂ ವ್ರತದ ಮಹತ್ವ. ಇದರ ಬಗ್ಗೆ ನಿಮ್ಮದೇ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಸಬ್ಸ್ಕ್ರೈಬ್ ಮಾಡುವ ಮೂಲಕ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ಪ್ರೋತ್ಸಾಹಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಸ್ವಾದಿಷ್ಟ ಸಂಸ್ಕೃತಿ ಚಾನಲ್ ವತಿಯಿಂದ ಎಲ್ಲರಿಗೂ ಶುಭವಾಗಲಿ. ಕೃಷ್ಣಾರ್ಪಣಮಸ್ತು.